ಭಾರತದ ಸೇನೆ ಮಾತ್ರವಲ್ಲ, ಭಾರತದ ಸಿನಿಮಾಗಳನ್ನ ಕೂಡ ಕಂಡು ಪಾಕಿಸ್ತಾನಗಳು ಬೆದರುತ್ತಿದ್ದಾರೆ. ಇತ್ತೀಚೆಗೆ ಧುರಂಧರ್ ಚಿತ್ರವನ್ನ ಬ್ಯಾನ್ ಮಾಡಿದ್ದ ಪಾಕಿಸ್ತಾನ ಇದೀಗ ಬಾರ್ಡರ್ 2 ಚಿತ್ರವನ್ನು ಕೂಡ ನಿಷೇಧ ಮಾಡಿದೆ. ಪಾಕಿಸ್ತಾನದ ಮಾತು ಕೇಳಿ ಯುಎಇ ಮತ್ತು ಇತರ ಗಲ್ಫ್ ದೇಶಗಳಲ್ಲಿ ಬಾರ್ಡರ್ 2 ಚಿತ್ರ ಬ್ಯಾನ್ ಆಗಿದೆ. ಬಹ್ರೇನ್, ಕುವೈತ್, ಒಮನ್, ಕತಾರ್, ಸೌದಿ ಅರೇಬಿಯಾ ಮತ್ತು ಯುಎಇಗಳಲ್ಲಿ ಬಾರ್ಡರ್ 2 ಅನ್ನ ಬಿಡುಗಡೆ ಮಾಡೋದಿಲ್ಲ. ಆದರೂ ಬಾರ್ಡರ್ 2 ಮೊದಲ ದಿನವೇ 100 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿದೆ. ಇವರ ಬಣ್ಣ ಹೆಂಗೆಲ್ಲ ಬಯಲು ಮಾಡಬೇಕೋ ಆ ಕೆಲಸವನ್ನ ಭಾರತ ಮಾಡ್ತಾ ಇದೆ. ಉರಿ ಫಿಲಂ ನೋಡಿದ್ರಿ, ಅವರು ಹೇಗೆ ಮಣ್ಣು ಮುಗಿಸಿದ್ರು ಅಂತೇಳಿ ನೀವು ನೋಡಿದ್ರಿ. ಸರ್ಜಿಕಲ್ ಸ್ಟ್ರೈಕ್ ಹೇಗೆ ಮಾಡಿದ್ರು ಅಂತೇಳಿ. ಬಾರ್ಡರ್ ಸಿನಿಮಾ ಕೂಡ ನೀವು ನೋಡಿದ್ರಿ. ಈಗ ಬಾರ್ಡರ್ 2 ಸಿನಿಮಾದಲ್ಲೂ ಕೂಡ ನಿಮಗೆ ಗೊತ್ತಾಗುತ್ತೆ. ಧುರಂಧರ್ ಸಿನಿಮಾದಲ್ಲಿ ಸ್ಪೈಗಳು ಹೇಗಿರ್ತಾರೆ, ಎಷ್ಟು ಕಷ್ಟಪಡ್ತಾರೆ, ಎಷ್ಟು ನರಕವನ್ನ ಅನುಭವಿಸ್ತಾರೆ ಅನ್ನೋದನ್ನ ಕೂಡ ನೀವು ನೋಡಿದ್ರಿ. ಯಾವಾಗ ಈ ಬಾರ್ಡರ್ 2 ಸಿನಿಮಾ ತೆರೆ ಮೇಲೆ ಬಂದಿತ್ತೋ, ಸತ್ಯ ಘಟನೆ ಆಧಾರಿತ ಸಿನಿಮಾ ಇದು. ಅದನ್ನ ನೋಡಿ ಪಾಕಿಸ್ತಾನ ಗಡ 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 ಅಂತ ನಡುಗೋಗಿದೆ. ಅದರ ಆರ್ಭಟ ನೋಡಿ ಆಸಿಮ್ ಮುನೀರ್ ಬೆಚ್ಚಿ ಬಿದ್ದಿದ್ದಾನೆ. ಇಡೀ ಪಾಕಿಸ್ತಾನದಲ್ಲಿ ಬಾರ್ಡರ್ 2 ಸಿನಿಮಾವನ್ನ ಮುಲ್ಲಾ ಮುನೀರ್ ನಿಷೇಧವನ್ನ ಮಾಡಿದ್ದಾನೆ. ಭಾರತ ಪಾಕಿಸ್ತಾನದ ಯುದ್ಧವನ್ನ ಆಧರಿಸಿ ಈ ಸಿನಿಮಾ ಆಗಿರೋದು. ಸತ್ಯವನ್ನಾಗಿ ತೋರಿಸಿರುವಂತಹ ಸಿನಿಮಾ. ನಿಮ್ಮ ನರಿ ಬುದ್ಧಿ, ನಿಮ್ಮ ಕುತಂತ್ರ ಎಲ್ಲವನ್ನು ಕೂಡ ಸಿನಿಮಾದಲ್ಲಿ ಯಥಾವತ್ತಾಗಿ ತೋರಿಸಿದೀವಿ. ಗೊತ್ತಾಗ್ಬಿಡ್ತಲ್ಲ ಎಲ್ರಿಗೂ, ಅದಕ್ಕೆ ಬ್ಯಾನ್ ಮಾಡ್ಬಿಟ್ಟವ್ರೆ. ಮಂಕು ತಿಮ್ಮಗಳ ನಿಮಗೇನು ಗೊತ್ತು? 1971 ಯುದ್ಧದ ಸತ್ಯ ಘಟನೆ ಆಧಾರಿತವಾಗಿರೋದು ಸಿನಿಮಾ ಬಾರ್ಡರ್ 2. ಸನ್ನಿ ಡಿಯೋಲ್, ದಿಲ್ಜಿತ್ ದೋಸಾಂಜ್, ವರುಣ್ ಧವನ್ ಅವರ ನಟನೆ ಮಾಡಿರುವಂತಹ ಸಿನಿಮಾ ಇದು. 1971ರಲ್ಲಿ ಪಾಕಿಸ್ತಾನವನ್ನ ಬಗ್ಗು ಬರೆದಿತ್ತಲ್ಲ ನಮ್ಮ ಹೆಮ್ಮೆಯ ಸೇನೆ, ಅದರ ನೈಜ ಆಧಾರಿತ ಸಿನಿಮಾ ಇದು. ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ. ಮೊನ್ನೆ KL ರಾಹುಲ್ ಅವರು ಅದೊಂದು ಟ್ವೀಟ್ ಅನ್ನ ಮಾಡಿದ್ರು, ನೋಡಿದ್ರಲ್ಲ. ನಾನು ಸಿನಿಮಾ ನೋಡ್ಬೇಕು ಅಂದ್ರೆ ಇವರು ಯಾರು ದಿಲ್ಜಿತ್ ಅವರು ಯಾರೋ ಒಂದು ಇದಕ್ಕೆ ಕಮೆಂಟ್ ಮಾಡ್ಬೇಕು ಅಂತೇಳಿ ನಾನು 2 ಸಲ ನೋಡ್ತೀನಿ ಅಂತ ಹೇಳಿದ್ರು. ನಾನು ಕಮೆಂಟ್ ಮಾಡಿದ್ದೀನಿ, ನೀವು 100 ಸಲ ನೋಡಿ ಅಂತ. ಇದು ಭಾರತ. ನಮ್ಮ ಹೆಮ್ಮೆ ಸೈನಿಕರು ಮಾಡಿದಂತ ಅವತ್ತಿನ ಕೆಲಸವನ್ನ ತೋರಿಸೋದೇ ನಮ್ಮ ಹೆಮ್ಮೆ. ಅದನ್ನ ನೋಡೋದು ನಮ್ಮ ಕರ್ತವ್ಯ, ನಾವು ಮಾಡ್ತೀವಿ. ತಲೆ ಕೆಡಿಸ್ಕೊಂಡಿ. ಪಾಕಿಸ್ತಾನ ಏನು ನೋಡ್ಲಿಲ್ಲ ಅಂತಾರೆ ಏನು ನಮ್ಗೇನು ಲಾಸ್ ಆಗಲ್ಲ. ನಾವೇ 10 ಸಲ ಸಿನಿಮಾವನ್ನು ನೋಡ್ತೀವಿ. ನಮ್ಮ ದೇಶಕ್ಕೆ ಸಂಬಂಧಪಟ್ಟಂತ ಸಿನಿಮಾ, ನಮ್ಮ ಸೈನಿಕರಿಗೆ ಸಂಬಂಧಪಟ್ಟಂತ ಸಿನಿಮಾ, ನಮ್ಮ ಹೆಮ್ಮೆಯ ಸೈನಿಕರ ಪೌರುಷದ ಸಂದರ್ಭದ ಸಿನಿಮಾ. ಭಾರಿ ಮೆಚ್ಚುಗೆ ವ್ಯಕ್ತ ಆಗಿದೆ. ಮೊದಲ ದಿನವೇ 100 ಕೋಟಿ ಕಲೆಕ್ಷನ್ ಆಗಿದೆ. ಭಾರತ ಸೇರಿದಂತೆ ವಿದೇಶದಲ್ಲೂ ಕೂಡ ಬಾರ್ಡರ್ 2 ರಿಲೀಸ್ ಆಗ್ತಾ ಇದೆ. ಆಂಟಿ ಪಾಕಿಸ್ತಾನ ಅಂತ ಹೇಳಿ ಮುನೀರ್ ಚಿತ್ರವನ್ನ ನಿಷೇಧ ಮಾಡಿದ್ದಾನೆ. ಇನ್ನೇನ್ ಮಾಡಕ್ಕಾಗತ್ತ ಅವನಿಗೆ? ಅವನ ಕೈನಲ್ಲಿ ಇದನ್ನೇ ಮಾಡಕ್ಕಾಗೋದು, ಬೇರೆ ಏನು ಮಾಡಕ್ಕಾಗಲ್ಲ. ಅದೇನ್ ಹೇಳ್ತಾರಲ್ಲ, ಕಿಸ್ಸಕ್ಕಾಗಲ್ಲ ಅಂತೇಳಿ. ಹಂಗೆ ಯುದ್ಧದಲ್ಲಿ ಸೋತಿತ್ತು ಪಾಕಿಸ್ತಾನ ಅವತ್ತು, ಅದನ್ನೇ ತೋರಿಸಿದ್ದೀವಿ ಯಥಾವತ್ತಾಗಿ. ಪಾಕ್ ಅಲ್ಲದೆ 6 ದೇಶಗಳಲ್ಲಿ ಬಾರ್ಡರ್ 2 ಸಿನಿಮಾ ಬ್ಯಾನ್ ಆಗಿದೆ. ಆಗ್ಲಿ ಬಿಡಿ, ಬಹ್ರೇನ್, ಕುವೈತ್, ಒಮನ್, ಕತಾರ್, ಸೌದಿ ಅರೇಬಿಯಾ ಎಲ್ಲಾ ಕಡೆನೂ ಬ್ಯಾನ್ ಮಾಡ್ಕೊಡ್ರಿ, ನಮ್ಗೇನಾಗಬೇಕು? ನಮ್ಮ ದೇಶ, ನಮ್ಮ ತಾಕತ್ತು, ನಮ್ಮ ಸೈನಿಕರ ಶಕ್ತಿ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಗಿದೆ. ನಿಮ್ ಸಿನಿಮಾದಲ್ಲಿ ತೋರಿಸಿದೀವಿ ಅವತ್ತೇನಾಯ್ತು ಅಂತೇಳಿ. ತಾಕತ್ತಿದ್ರೆ ಸಿನಿಮಾವನ್ನ ನೋಡಿ, ಅದು ಬಿಟ್ಟು ಬ್ಯಾನ್ ಮಾಡೋದಲ್ಲ. ಯುಎಇ ದೇಶಗಳಲ್ಲಿ ಬಾರ್ಡರ್ 2 ಸಿನಿಮಾ ಬ್ಯಾನ್ ಆಗಿದೆ. ಇತ್ತೀಚೆಗೆ ಧುರಂಧರ್ ಚಿತ್ರವನ್ನ ಕೂಡ ನಿಷೇಧ ಮಾಡಿತ್ತು ಪಾಕಿಸ್ತಾನ. ಅವರ ಬುದ್ಧಿನ ತೋರ್ಸಕ್ ಹೋದ್ರೆ ಅದನ್ನೇ ಮಾಡುದು. ಅವ್ರ ಕೈಲಿ ಬ್ಯಾನ್ ಅಷ್ಟೇ ಮಾಡಕ್ಕಾಗೋದು, ಬೇರೆ ಏನು ಮಾಡಕ್ಕಾಗಲ್ಲ. ಅಂದ್ರೆ ಬೇರೆ ಏನು ಕಿಸ್ಸಕ್ಕಾಗಲ್ಲ ಅಷ್ಟೇ. ನಮ್ಮ ಸೈನ್ಯ, ನಮ್ಮ ಭಾರತ, ನಮ್ಮ ಹೆಮ್ಮೆ ಅಷ್ಟೇ. ಮುಂದಿನ ಭಾರತದ ಸೇನೆ ಮಾತ್ರವಲ್ಲ, ಭಾರತದ ಸಿನಿಮಾಗಳನ್ನ ಕೂಡ ಕಂಡು ಪಾಕಿಸ್ತಾನಗಳು ಬೆದರುತ್ತಿದ್ದಾರೆ. ಇತ್ತೀಚೆಗೆ ಧುರಂಧರ್ ಚಿತ್ರವನ್ನ ಬ್ಯಾನ್ ಮಾಡಿದ್ದ ಪಾಕಿಸ್ತಾನ ಇದೀಗ ಬಾರ್ಡರ್ 2 ಚಿತ್ರವನ್ನು ಕೂಡ ನಿಷೇಧ ಮಾಡಿದೆ. ಪಾಕಿಸ್ತಾನದ ಮಾತು ಕೇಳಿ ಯುಎಇ ಮತ್ತು ಇತರ ಗಲ್ಫ್ ದೇಶಗಳಲ್ಲಿ ಬಾರ್ಡರ್ 2 ಚಿತ್ರ ಬ್ಯಾನ್ ಆಗಿದೆ. ಬಹ್ರೇನ್, ಕುವೈತ್, ಒಮನ್, ಕತಾರ್, ಸೌದಿ ಅರೇಬಿಯಾ ಮತ್ತು ಯುಎಇಗಳಲ್ಲಿ ಬಾರ್ಡರ್ 2 ಅನ್ನ ಬಿಡುಗಡೆ ಮಾಡೋದಿಲ್ಲ. ಆದರೂ ಬಾರ್ಡರ್ 2 ಮೊದಲ ದಿನವೇ 100 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿದೆ. ಇವರ ಬಣ್ಣ ಹೆಂಗೆಲ್ಲ ಬಯಲು ಮಾಡಬೇಕೋ ಆ ಕೆಲಸವನ್ನ ಭಾರತ ಮಾಡ್ತಾ ಇದೆ. ಉರಿ ಫಿಲಂ ನೋಡಿದ್ರಿ, ಅವರು ಹೇಗೆ ಮಣ್ಣು ಮುಗಿಸಿದ್ರು ಅಂತೇಳಿ ನೀವು ನೋಡಿದ್ರಿ. ಸರ್ಜಿಕಲ್ ಸ್ಟ್ರೈಕ್ ಹೇಗೆ ಮಾಡಿದ್ರು ಅಂತೇಳಿ. ಬಾರ್ಡರ್ ಸಿನಿಮಾ ಕೂಡ ನೀವು ನೋಡಿದ್ರಿ. ಈಗ ಬಾರ್ಡರ್ 2 ಸಿನಿಮಾದಲ್ಲೂ ಕೂಡ ನಿಮಗೆ ಗೊತ್ತಾಗುತ್ತೆ. ಧುರಂಧರ್ ಸಿನಿಮಾದಲ್ಲಿ ಸ್ಪೈಗಳು ಹೇಗಿರ್ತಾರೆ, ಎಷ್ಟು ಕಷ್ಟಪಡ್ತಾರೆ, ಎಷ್ಟು ನರಕವನ್ನ ಅನುಭವಿಸ್ತಾರೆ ಅನ್ನೋದನ್ನ ಕೂಡ ನೀವು ನೋಡಿದ್ರಿ. ಯಾವಾಗ ಈ ಬಾರ್ಡರ್ 2 ಸಿನಿಮಾ ತೆರೆ ಮೇಲೆ ಸತ್ಯ ಘಟನೆ ಆಧಾರಿತ ಸಿನಿಮಾ ಇದು. ಅದನ್ನ ನೋಡಿ ಪಾಕಿಸ್ತಾನ ಗಡ 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 ಅಂತ ನಡುಗೋಗಿದೆ. ಅದರ ಆರ್ಭಟ ನೋಡಿ
ಆಸಿಮ್ ಮುನೀರ್ ಬೆಚ್ಚಿ ಬಿದ್ದಿದ್ದಾನೆ. ಇಡೀ ಪಾಕಿಸ್ತಾನದಲ್ಲಿ ಬಾರ್ಡರ್ 2 ಸಿನಿಮಾವನ್ನ ಮುಲ್ಲಾ ಮುನೀರ್ ನಿಷೇಧವನ್ನ ಮಾಡಿದ್ದಾನೆ. ಭಾರತ ಪಾಕಿಸ್ತಾನದ ಯುದ್ಧವನ್ನ ಆಧರಿಸಿ ಈ ಸಿನಿಮಾ ಆಗಿರೋದು. ಸತ್ಯವನ್ನಾಗಿ ತೋರಿಸಿರುವಂತಹ ಸಿನಿಮಾ. ನಿಮ್ಮ ನರಿ ಬುದ್ಧಿ, ನಿಮ್ಮ ಕುತಂತ್ರ ಎಲ್ಲವನ್ನು ಕೂಡ ಸಿನಿಮಾದಲ್ಲಿ ಯಥಾವತ್ತಾಗಿ ತೋರಿಸಿದೀವಿ. ಗೊತ್ತಾಗ್ಬಿಡ್ತಲ್ಲ ಎಲ್ರಿಗೂ, ಅದಕ್ಕೆ ಬ್ಯಾನ್ ಮಾಡ್ಬಿಟ್ಟವ್ರೆ. ಹೇ ಮಂಕು ತಿಮ್ಮಗಳ, ನಿಮಗೇನು ಗೊತ್ತು? 1971 ಯುದ್ಧದ ಸತ್ಯ ಘಟನೆ ಆಧಾರಿತವಾಗಿರೋದು ಸಿನಿಮಾ ಬಾರ್ಡರ್ 2. ಸನ್ನಿ ಡಿಯೋಲ್, ದಿಲ್ಜಿತ್ ದೋಸಾಂಜ್, ವರುಣ್ ಧವನ್ ಅವರ ನಟನೆ ಮಾಡಿರುವಂತಹ ಸಿನಿಮಾ ಇದು. 1971 ಪಾಕಿಸ್ತಾನವನ್ನ ಬಗ್ಗು ಬರೆದಿತ್ತಲ್ಲ ನಮ್ಮ ಹೆಮ್ಮೆಯ ಸೇನೆ, ಅದರ ನೈಜ ಆಧಾರಿತ ಸಿನಿಮಾ ಇದು. ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ. ಮೊನ್ನೆ KL ರಾಹುಲ್ ಅವರು ಅದೊಂದು ಟ್ವೀಟ್ ಅನ್ನ ಮಾಡಿದ್ರು, ನೋಡಿದ್ರಲ್ಲ? ನಾನು ಸಿನಿಮಾ ನೋಡ್ಬೇಕು ಅಂದ್ರೆ ಇವರು ಯಾರು ದಿಲ್ಜಿತ್ ಅವರು ಯಾರೋ ಒಂದು ಇದಕ್ಕೆ ಕಮೆಂಟ್ ಮಾಡ್ಬೇಕು ಅಂತೇಳಿ ನಾನು 2 ಸಲ ನೋಡ್ತೀನಿ ಅಂತ ಹೇಳಿದ್ರು. ನಾನು ಕಮೆಂಟ್ ಮಾಡಿದ್ದೀನಿ, ನೀವು 100 ಸಲ ನೋಡಿ ಅಂತ. ಇದು ಭಾರತ. ನಮ್ಮ ಹೆಮ್ಮೆ ಸೈನಿಕರು ಮಾಡಿದಂತ ಅವತ್ತಿನ ಕೆಲಸವನ್ನ ತೋರಿಸೋದೇ ನಮ್ಮ ಹೆಮ್ಮೆ. ಅದನ್ನ ನೋಡೋದು ನಮ್ಮ ಕರ್ತವ್ಯ, ನಾವು ಮಾಡ್ತೀವಿ. ತಲೆ ಕೆಡಿಸ್ಕೊಂಡಿ, ಪಾಕಿಸ್ತಾನ ಏನು ನೋಡ್ಲಿಲ್ಲ ಅಂತಾರೆ ಏನು ನಮ್ಗೇನು ಲಾಸ್ ಆಗಲ್ಲ. ನಾವೇ 10 ಸಲ ಸಿನಿಮಾವನ್ನು ನೋಡ್ತೀವಿ. ನಮ್ಮ ದೇಶಕ್ಕೆ ಸಂಬಂಧಪಟ್ಟಂತ ಸಿನಿಮಾ, ನಮ್ಮ ಸೈನಿಕರಿಗೆ ಸಂಬಂಧಪಟ್ಟಂತ ಸಿನಿಮಾ, ನಮ್ಮ ಹೆಮ್ಮೆಯ ಸೈನಿಕರ ಪೌರುಷದ ಸಂದರ್ಭದ ಸಿನಿಮಾ. ಭಾರಿ ಮೆಚ್ಚುಗೆ ವ್ಯಕ್ತ ಆಗಿದೆ. ಮೊದಲ ದಿನವೇ 100 ಕೋಟಿ ಕಲೆಕ್ಷನ್ ಆಗಿದೆ. ಭಾರತ ಸೇರಿದಂತೆ ವಿದೇಶದಲ್ಲೂ ಕೂಡ ಬಾರ್ಡರ್ 2 ರಿಲೀಸ್ ಆಗ್ತಾ ಇದೆ. ಆಂಟಿ ಪಾಕಿಸ್ತಾನ ಅಂತ ಹೇಳಿ ಮುನೀರ್ ಚಿತ್ರವನ್ನ ನಿಷೇಧ ಮಾಡಿದಾನೆ. ಇನ್ನೇನ್ ಮಾಡಕ್ಕಾಗತ್ತೆ ಅವನಿಗೆ? ಅವನ ಕೈನಲ್ಲಿ ಇದನ್ನೇ ಮಾಡಕ್ಕಾಗೋದು, ಬೇರೆ ಏನು ಮಾಡಕ್ಕಾಗಲ್ಲ. ಅದೇನ್ ಹೇಳ್ತಾರಲ್ಲ, ಕಿಸ್ಸಕ್ಕಾಗಲ್ಲ ಅಂತೇಳಿ. ಹಂಗೆ ಯುದ್ಧದಲ್ಲಿ ಸೋತಿತ್ತು ಪಾಕಿಸ್ತಾನ ಅವತ್ತು, ಅದನ್ನೇ ತೋರಿಸಿದ್ದೀವಿ ಯಥಾವತ್ತಾಗಿ. ಪಾಕ್ ಅಲ್ಲದೆ 6 ದೇಶಗಳಲ್ಲಿ ಬಾರ್ಡರ್ 2 ಸಿನಿಮಾ ಬ್ಯಾನ್ ಆಗಿದೆ. ಆಗ್ಲಿ ಬಿಡಿ, ಬಹ್ರೇನ್, ಕುವೈತ್, ಒಮನ್, ಕತಾರ್, ಸೌದಿ ಅರೇಬಿಯಾ ಎಲ್ಲಾ ಕಡೆನೂ ಬ್ಯಾನ್ ಮಾಡ್ಕೊಡ್ರಿ, ನಮ್ಗೇನಾಗಬೇಕು? ನಮ್ಮ ದೇಶ, ನಮ್ಮ ತಾಕತ್ತು, ನಮ್ಮ ಸೈನಿಕರ ಶಕ್ತಿ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಗಿದೆ. ನಿಮ್ ಸಿನಿಮಾದಲ್ಲಿ ತೋರಿಸಿದೀವಿ ಅವತ್ತೇನಾಯ್ತು ಅಂತೇಳಿ. ತಾಕತ್ತಿದ್ರೆ ಸಿನಿಮಾವನ್ನ ನೋಡಿ, ಅದು ಬಿಟ್ಟು ಬ್ಯಾನ್ ಮಾಡೋದಲ್ಲ. UAE ದೇಶಗಳಲ್ಲಿ ಬಾರ್ಡರ್ 2 ಸಿನಿಮಾ ಬ್ಯಾನ್ ಆಗಿದೆ. ಇತ್ತೀಚೆಗೆ ದುರಂಧರ್ ಚಿತ್ರವನ್ನು ಕೂಡ ನಿಷೇಧ ಮಾಡಿತ್ತು ಪಾಕಿಸ್ತಾನ. ಅವ್ರ ಬುದ್ಧಿನ ತೋರ್ಸಕ್ ಹೋದ್ರೆ ಅದನ್ನೇ ಮಾಡುದು. ಅವ್ರ ಕೈಲಿ ಬ್ಯಾನ್ ಅಷ್ಟೇ ಮಾಡಕ್ಕಾಗೋದು, ಬೇರೆ ಏನು ಮಾಡಕ್ಕಾಗಲ್ಲ. ಅಂದ್ರೆ ಬೇರೆ ಏನು ಕಿಸ್ಸಕ್ಕಾಗಲ್ಲ ಅಷ್ಟೇ. ನಮ್ಮ ಸೈನ್ಯ, ನಮ್ಮ ಭಾರತ, ನಮ್ಮ ಹೆಮ್ಮೆ ಅಷ್ಟೇ. ಮುಂದಿನ ಭಾರತದ ಸೇನೆ ಮಾತ್ರವಲ್ಲ, ಭಾರತದ ಸಿನಿಮಾಗಳನ್ನ ಕೂಡ ಕಂಡು ಪಾಕಿಸ್ತಾನಗಳು ಬೆದರುತ್ತಿದ್ದಾರೆ. ಇತ್ತೀಚೆಗೆ ಧುರಂಧರ್ ಚಿತ್ರವನ್ನ ಬ್ಯಾನ್ ಮಾಡಿದ್ದ ಪಾಕಿಸ್ತಾನ ಇದೀಗ ಬಾರ್ಡರ್ 2 ಚಿತ್ರವನ್ನು ಕೂಡ ನಿಷೇಧ ಮಾಡಿದೆ. ಪಾಕಿಸ್ತಾನದ ಮಾತು ಕೇಳಿ UAE ಮತ್ತು ಇತರ ಗಲ್ಫ್ ದೇಶಗಳಲ್ಲಿ ಬಾರ್ಡರ್ 2 ಚಿತ್ರ ಬ್ಯಾನ್ ಆಗಿದೆ. ಬಹ್ರೇನ್, ಕುವೈತ್, ಒಮನ್, ಕತಾರ್, ಸೌದಿ ಅರೇಬಿಯಾ ಮತ್ತು UAEಗಳಲ್ಲಿ ಬಾರ್ಡರ್ 2 ಅನ್ನ ಬಿಡುಗಡೆ ಮಾಡೋದಿಲ್ಲ. ಆದರೂ ಬಾರ್ಡರ್ 2 ಮೊದಲ ದಿನವೇ 100 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿದೆ. ಇವರ ಬಣ್ಣ ಹೆಂಗೆಲ್ಲ ಬಯಲು ಮಾಡಬೇಕು ಆ ಕೆಲಸವನ್ನ ಭಾರತ ಮಾಡ್ತಾ ಇದೆ. ಉರಿ ಫಿಲಂ ನೋಡಿದ್ರಿ, ಅವರು ಹೇಗೆ ಮಣ್ಣು ಮುಗಿಸಿದ್ರು ಅಂತೇಳಿ ನೀವು ನೋಡಿದ್ರಿ. ಸರ್ಜಿಕಲ್ ಸ್ಟ್ರೈಕ್ ಹೇಗೆ ಮಾಡಿದ್ರು ಅಂತೇಳಿ. ಬಾರ್ಡರ್ ಸಿನಿಮಾ ಕೂಡ ನೀವು ನೋಡಿದ್ರಿ. ಈಗ ಬಾರ್ಡರ್ 2 ಸಿನಿಮಾದಲ್ಲೂ ಕೂಡ ನಿಮಗೆ ಗೊತ್ತಾಗುತ್ತೆ. ಧುರಂಧರ್ ಸಿನಿಮಾದಲ್ಲಿ ಸ್ಪೈಗಳಿಗೆ ಹೇಗಿರ್ತಾರೆ, ಎಷ್ಟು ಕಷ್ಟಪಡ್ತಾರೆ, ಎಷ್ಟು ನರಕವನ್ನ ಅನುಭವಿಸ್ತಾರೆ ಅನ್ನೋದನ್ನ ಕೂಡ ನೀವು ನೋಡಿದ್ರಿ. ಯಾವಾಗ ಈ ಬಾರ್ಡರ್ 2 ಸಿನಿಮಾ ತೆರೆ ಮೇಲೆ ಬಂದಿತ್ತೋ, ಸತ್ಯ ಘಟನೆ ಆಧಾರಿತ ಸಿನಿಮಾ ಇದು. ಅದನ್ನ ನೋಡಿ ಪಾಕಿಸ್ತಾನ ಗಡ 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 ಅಂತ ನಡುಗೋಗಿದೆ. ಅದರ ಆರ್ಭಟ ನೋಡಿ ಆಸಿಮ್ ಮುನೀರ್ ಬೆಚ್ಚಿ ಬಿದ್ದಿದ್ದಾನೆ. ಇಡೀ ಪಾಕಿಸ್ತಾನದಲ್ಲಿ ಬಾರ್ಡರ್ 2 ಸಿನಿಮಾವನ್ನ ಮುಲ್ಲಾ ಮುನೀರ್ ನಿಷೇಧವನ್ನ ಮಾಡಿದ್ದಾನೆ. ಭಾರತ ಪಾಕಿಸ್ತಾನದ ಯುದ್ಧವನ್ನ ಆಧರಿಸಿ ಈ ಸಿನಿಮಾ ಆಗಿರೋದು. ಸತ್ಯವನ್ನಾಗಿ ತೋರಿಸಿರುವಂತಹ ಸಿನಿಮಾ. ನಿಮ್ಮ ನರಿ ಬುದ್ಧಿ, ನಿಮ್ಮ ಕುತಂತ್ರ ಎಲ್ಲವನ್ನು ಕೂಡ ಸಿನಿಮಾದಲ್ಲಿ ಯಥಾವತ್ತಾಗಿ ತೋರಿಸಿದೀವಿ. ಗೊತ್ತಾಗ್ಬಿಡ್ತಲ್ಲ ಎಲ್ರಿಗೂ, ಅದಕ್ಕೆ ಬ್ಯಾನ್ ಮಾಡ್ಬಿಟ್ಟವ್ರೆ. ಹೇ ಮಂಕು ತಿಮ್ಮಗಳ, ನಿಮಗೇನು ಗೊತ್ತು? 1971 ಯುದ್ಧದ ಸತ್ಯ ಘಟನೆ ಆಧಾರಿತವಾಗಿರೋದು ಸಿನಿಮಾ ಬಾರ್ಡರ್ 2. ಸನ್ನಿ ಡಿಯೋಲ್, ದಿಲ್ಜಿತ್ ದೋಸಾಂಜ್, ವರುಣ್ ಧವನ್ ಅವರ ನಟನೆ ಮಾಡಿರುವಂತಹ ಸಿನಿಮಾ ಇದು. 1971 ಪಾಕಿಸ್ತಾನವನ್ನ ಬಗ್ಗು ಬರೆದಿತ್ತಲ್ಲ ನಮ್ಮ ಹೆಮ್ಮೆಯ ಸೇನೆ, ಅದರ ನೈಜ ಆಧಾರಿತ ಸಿನಿಮಾ ಇದು. ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ. ಮೊನ್ನೆ KL ರಾಹುಲ್ ಅವರು ಅದೊಂದು ಟ್ವೀಟ್ ಅನ್ನ ಮಾಡಿದ್ರು, ನೋಡಿದ್ರಲ್ಲ? ನಾನು ಸಿನಿಮಾ ನೋಡ್ಬೇಕು ಅಂದ್ರೆ ಇವರು ಯಾರು ದಿಲ್ಜಿತ್ ಅವರು ಯಾರೋ ಒಂದು ಇದಕ್ಕೆ ಕಮೆಂಟ್ ಮಾಡ್ಬೇಕು ಅಂತೇಳಿ ನಾನು 2 ಸಲ ನೋಡ್ತೀನಿ ಅಂತ ಹೇಳಿದ್ರು. ನಾನು ಕಮೆಂಟ್ ಮಾಡಿದ್ದೀನಿ, ನೀವು 100 ಸಲ ನೋಡಿ ಅಂತ. ಇದು ಭಾರತ. ನಮ್ಮ ಹೆಮ್ಮೆ ಸೈನಿಕರು ಮಾಡಿದಂತ ಅವತ್ತಿನ ಕೆಲಸವನ್ನ ತೋರಿಸೋದೇ ನಮ್ಮ ಹೆಮ್ಮೆ.
ಅದನ್ನ ನೋಡೋದು ನಮ್ಮ ಕರ್ತವ್ಯ, ನಾವು ಮಾಡ್ತೀವಿ. ತಲೆ ಕೆಡಿಸ್ಕೊಂಬಿಡಿ. ಪಾಕಿಸ್ತಾನ ಏನ್ ನೋಡ್ಲಿಲ್ಲ ಅಂತಾರೆ ಏನು ನಮ್ಗೇನ್ ಲಾಸ್ ಆಗಲ್ಲ. ನಾವೇ 10 ಸಲ ಸಿನಿಮಾವನ್ನ ನೋಡ್ತೀವಿ. ನಮ್ಮ ದೇಶಕ್ಕೆ ಸಂಬಂಧಪಟ್ಟಂತ ಸಿನಿಮಾ, ನಮ್ಮ ಸೈನಿಕರಿಗೆ ಸಂಬಂಧಪಟ್ಟಂತ ಸಿನಿಮಾ, ನಮ್ಮ ಹೆಮ್ಮೆಯ ಸೈನಿಕರ ಪೌರುಷದ ಸಂದರ್ಭದ ಸಿನಿಮಾ ಭಾರಿ ಮೆಚ್ಚುಗೆ ವ್ಯಕ್ತ ಆಗಿದೆ. ಮೊದಲ ದಿನವೇ 100 ಕೋಟಿ ಕಲೆಕ್ಷನ್ ಆಗಿದೆ. ಭಾರತ ಸೇರಿದಂತೆ ವಿದೇಶದಲ್ಲೂ ಕೂಡ ಬಾರ್ಡರ್ 2 ರಿಲೀಸ್ ಆಗ್ತಾ ಇದೆ. ಆಂಟಿ ಪಾಕಿಸ್ತಾನ ಅಂತ ಹೇಳಿ ಮುನೀರ್ ಚಿತ್ರವನ್ನ ನಿಷೇಧ ಮಾಡಿದಾನೆ. ಇನ್ನೇನ್ ಮಾಡಕ್ಕಾಗತ್ತ ಅವನ್ಗೆ? ಅವನ ಕೈನಲ್ಲಿ ಇದನ್ನೇ ಮಾಡಕ್ಕಾಗೋದು, ಬೇರೆ ಏನು ಮಾಡಕ್ಕಾಗಲ್ಲ. ಅದೇನ್ ಹೇಳ್ತಾರಲ್ಲ, ಕಿಸ್ಸಕ್ಕಾಗಲ್ಲ ಅಂತೇಳಿ. ಹಂಗೆ ಯುದ್ಧದಲ್ಲಿ ಸೋತಿತ್ತು ಪಾಕಿಸ್ತಾನ ಅವತ್ತು, ಅದನ್ನೇ ತೋರಿಸಿದ್ದೀವಿ ಯಥಾವತ್ತಾಗಿ. ಪಾಕ್ ಅಲ್ಲದೆ 6 ದೇಶಗಳಲ್ಲಿ ಬಾರ್ಡರ್ 2 ಸಿನಿಮಾ ಬ್ಯಾನ್ ಆಗಿದೆ. ಆಗ್ಲಿ ಬಿಡಿ, ಬಹ್ರೇನ್, ಕುವೈತ್, ಒಮನ್, ಕತಾರ್, ಸೌದಿ ಅರೇಬಿಯಾ ಎಲ್ಲಾ ಕಡೆನೂ ಬ್ಯಾನ್ ಮಾಡ್ಕೊಡ್ರಿ, ನಮ್ಗೇನಾಗಬೇಕು? ನಮ್ಮ ದೇಶ, ನಮ್ಮ ತಾಕತ್ತು, ನಮ್ಮ ಸೈನಿಕರ ಶಕ್ತಿ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಗಿದೆ. ನಿಮ್ ಸಿನಿಮಾದಲ್ಲಿ ತೋರಿಸಿದೀವಿ ಅವತ್ತೇನಾಯ್ತು ಅಂತೇಳಿ. ತಾಕತ್ತಿದ್ರೆ ಸಿನಿಮಾವನ್ನ ನೋಡಿ, ಅದು ಬಿಟ್ಟು ಬ್ಯಾನ್ ಮಾಡೋದಲ್ಲ. UAE ದೇಶಗಳಲ್ಲಿ ಬಾರ್ಡರ್ 2 ಸಿನಿಮಾ ಬ್ಯಾನ್ ಆಗಿದೆ. ಇತ್ತೀಚೆಗೆ ದುರಂಧರ್ ಚಿತ್ರವನ್ನ ಕೂಡ ನಿಷೇಧ ಮಾಡಿತ್ತು ಪಾಕಿಸ್ತಾನ. ಅವರು ಬುದ್ಧಿನ ತೋರ್ಸಕ್ ಹೋದ್ರೆ ಅದನ್ನೇ ಮಾಡುದು. ಅವ್ರ ಕೈಲಿ ಬ್ಯಾನ್ ಅಷ್ಟೇ ಮಾಡಕ್ಕಾಗೋದು, ಬೇರೆ ಏನು ಮಾಡಕ್ಕಾಗಲ್ಲ. ಅಂದ್ರೆ ಬೇರೆ ಏನು ಕಿಸ್ಸಕ್ಕಾಗಲ್ಲ ಅಷ್ಟೇ. ನಮ್ಮ ಸೈನ್ಯ, ನಮ್ಮ ಭಾರತ, ನಮ್ಮ ಹೆಮ್ಮೆ ಅಷ್ಟೇ. ಮುಂದಿನ